Hello everyone, welcome to Growth Partners. ಈ ದಿನ ನಾವು ಟಾಲಿ ಪ್ರೈಮ್ ಅಲ್ಲಿ ಸಮ್ಟೈಮ್ಸ್ GST ಕ್ಯಾಲ್ಕುಲೇಟ್ ಆಗ್ತಾ ಇರಲ್ಲ. ಸೇಲ್ಸ್ ಇನ್ವಾಯ್ಸ್ ಅಲ್ಲಿ ಆಗಿರ್ಬೋದು, ಪರ್ಚೇಸ್ ಇನ್ವಾಯ್ಸ್ ಅಲ್ಲಿ ಆಗಿರ್ಬೋದು. ಆ ಥರ ಇದ್ದಾಗ ನಾವು ರೀಸನ್ಸ್ ನ ಯಾವ ಥರ ಫೈಂಡ್ ಮಾಡೋದು ಅಂತ ಈ ವಿಡಿಯೋದಲ್ಲಿ ನೋಡೋಣ. ಫಸ್ಟ್ ನಾವು ಚೆಕ್ ಮಾಡಬೇಕಾಗುತ್ತೆ GST ಎನೇಬಲ್ ಇದೆನಾ ಇಲ್ಲ ಅಂತ. ಸೊ ಅದಕ್ಕೆ F11 ಕಾನ್ಫಿಗರ್. ಇಲ್ಲಿ ಎನೇಬಲ್ ಗೂಡ್ಸ್ ಆ್ಯಂಡ್ ಸರ್ವಿಸ್ ಟ್ಯಾಕ್ಸ್ನ ಎಸ್ ಮಾಡ್ಕೋಬೇಕಾಗುತ್ತೆ. ಕಂಟ್ರೋಲ್ ಎ. ಇವಾಗ OCSಗೆ ಹೋಗಿ ನಾನು ಒಂದು ಸ್ಯಾಂಪಲ್ ಸೇಲ್ಸ್ ವೋಚರ್ ಪಾಸ್ ಮಾಡ್ತಿದ್ದೀನಿ. ಪಾರ್ಟಿ ಸೆಲೆಕ್ಟ್ ಮಾಡ್ತಿದ್ದೀನಿ ABC ಆ್ಯಂಡ್ ಸೇಲ್ಸ್ ಲೆಡ್ಜರ್ ಸೇಲ್ಸ್. ಐಟಮ್ ಸೆಲೆಕ್ಟ್ ಮಾಡ್ತೀನಿ ಕಂಪ್ಯೂಟರ್ಸ್ ಆ್ಯಂಡ್ ಕ್ವಾಂಟಿಟಿ 1 ರೇಟ್ CGST ಆ್ಯಂಡ್ SGST. ಇಲ್ಲಿ ನೋಡ್ಬೋದು CGST SGST ಕ್ಯಾಲ್ಕುಲೇಟ್ ಆಗ್ತಾ ಇರಲ್ಲ. ಸೊ ಈ ಥರ ಇದ್ದಾಗ ನಾವು ಫಸ್ಟ್ ಫೈಂಡ್ ಮಾಡಬೇಕಾಗುತ್ತೆ ಪಾರ್ಟಿ ನೇಮಲ್ಲಿ. ಕಂಟ್ರೋಲ್ ಎಂಟರ್. ಇಲ್ಲಿ ನಾವು ಸ್ಟೇಟ್ ಕರೆಕ್ಟಾಗಿ ಕೊಟ್ಟಿದ್ದೇವಾ ಅಂತ ಚೆಕ್ ಮಾಡಬೇಕು. ಇಲ್ಲಿ ನೋಡ್ಬೋದು ಸ್ಟೇಟ್ ಇದೆ ಮಹಾರಾಷ್ಟ್ರ, ಕರ್ನಾಟಕ ಅಂತ ಸೆಲೆಕ್ಟ್ ಮಾಡ್ತಿದ್ದೀನಿ ಆ್ಯಂಡ್ ಕಂಟ್ರೋಲ್ ಎ. ನೆಕ್ಸ್ಟ್ ನಾವು ಇದರಲ್ಲಿ ಚೆಕ್ ಮಾಡಬೇಕಾಗುತ್ತೆ ಪಾರ್ಟಿ ಡೀಟೇಲ್ಸಲ್ಲಿ. ಇಲ್ಲಿ ಸೇಮ್ ನಾವು ಸ್ಟೇಟ್ ಸೆಲೆಕ್ಟ್ ಮಾಡಬೇಕಾಗುತ್ತೆ, ಮಹಾರಾಷ್ಟ್ರ ಅಂತ ಇದೆ. ಸೊ ಅಲ್ಲಿ ತೊಗೊಂಡಿರೋದು CGST SGST. ಇಲ್ಲಿ ನಾವು ಸ್ಟೇಟ್ನ ಚೇಂಜ್ ಮಾಡ್ಕೋಬೇಕಾಗುತ್ತೆ, ಕರ್ನಾಟಕ. ಆ್ಯಂಡ್ GST ರಿಜಿಸ್ಟ್ರೇಷನ್ ಟೈಪ್ ಇಲ್ಲಿ ನಾವು ರೆಗ್ಯುಲರ್ ಅಂತ ಸೆಲೆಕ್ಟ್ ಮಾಡಬೇಕು, ಪ್ಲೇಸ್ ಆಫ್ ಸಪ್ಲೈ ಆ್ಯಂಡ್ ಕಂಟ್ರೋಲ್ ಎ. ನೆಕ್ಸ್ಟ್ ನಾವು ಐಟಮಲ್ಲಿ ಚೆಕ್ ಮಾಡಬೇಕಾಗುತ್ತೆ, ಕಂಟ್ರೋಲ್ ಎಂಟರ್. ಇಲ್ಲಿ ಐಟಮಲ್ಲಿ ನಾವು ಕರೆಕ್ಟಾಗಿ GSTನ ಟ್ಯಾಕ್ಸ್ ಕೊಟ್ಟಿದ್ದೀವಾ ಅಂತ ಚೆಕ್ ಮಾಡಬೇಕು. ಸೊ ಇಲ್ಲಿ 0 ಇದೆ, ನಾನು ಕೊಡ್ತಾ ಇದ್ದೀನಿ 18%. ಆ್ಯಂಡ್ ನಾನು ನೆಕ್ಸ್ಟ್ ಇವಾಗ ನೋಡ್ಬೋದು CGST ಕ್ಯಾಲ್ಕುಲೇಟ್ ಆಗಿದೆ, ಸಾರಿ SGST ಕ್ಯಾಲ್ಕುಲೇಟ್ ಆಗಿದೆ. CGST ನೋಡೋಣ, ಕಂಟ್ರೋಲ್ ಎಂಟರ್. ಇಲ್ಲಿ ನೋಡ್ಬೋದು CGST ಯಾಕೆ ಕ್ಯಾಲ್ಕುಲೇಟ್ ಆಗ್ತಾ ಇಲ್ಲ ಅಂತಂದರೆ ಇಲ್ಲಿ ನಾವು ಟೈಪ್ ಆಫ್ ಡ್ಯೂಟೀಸಲ್ಲಿ ಅದರ್ಸ್ ಅಂತ ತೊಗೊಂಡಿದ್ದೀವಿ. ಇಲ್ಲಿ ನಾವು ತೊಗೋಬೇಕಾಗುತ್ತೆ GST ಅಂತ, CGST ಆ್ಯಂಡ್ ಕಂಟ್ರೋಲ್ ಎ. ಸೊ ಈ ಥರ ನಾವು ಸ್ಟೆಪ್ ಬೈ ಸ್ಟೆಪ್ ನಾವು ಚೆಕ್ ಮಾಡಬೇಕಾಗುತ್ತೆ CGST SGST ಕ್ಯಾಲ್ಕುಲೇಟ್ ಆಗ್ತಾ ಇಲ್ಲ ಅಂತಂದರೆ. ಥ್ಯಾಂಕ್ ಯು.